ಹಳೆ ಕಾಲದಲ್ಲಿ ಮನೆಗೆ ತರಕಾರಿ ಏನು ಇಲ್ಲದೆ ಇದ್ದಾಗ ಎರಡು ಎರಡು ಟೊಮೆಟೊನ ಬಳಸ್ಕೊಂಡು ಕೈಗೊಜ್ಜನ್ನ ಮಾಡಿಕೊಂಡು ಬಿಸಿ ಮುದ್ದೆ ಜೊತೆಗೆ ತಿನ್ನೋರು. ತುಂಬಾನೇ ಟೇಸ್ಟಿಯಾಗಿರುತ್ತೆ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಜ್ಯೋತಿ ಪಾಕಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಹೊಸದಾಗಿ ನಮ್ಮ ಕುಕಿಂಗ್ ವಿಡಿಯೋಸ್ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ರೆಸಿಪಿ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಬಾಯಿ ಕೆಟ್ಟಿದೆ ಅಂದಾಗ, ಮನೆಗೆ ತರಕಾರಿ ಏನು ಇಲ್ಲ ಅಂದಾಗ ಎರಡೇ ಎರಡು ಟೊಮೆಟೊ ಹಾಗೂ ಒಂದೇ ಒಂದು ಬದನೆಕಾಯಿನ ಬಳಸ್ಕೊಂಡು ಕೈಗೊಜ್ಜನ್ನ ಟ್ರೈ ಮಾಡಿ. ಊಟ ಸೇರಲ್ಲ ಅಂದವರು ಸಹ ಹೊಟ್ಟೆ ತುಂಬ ಊಟ ಮಾಡ್ತಾರೆ. ಬಿಸಿ ಮುದ್ದೆ ಜೊತೆಗಂತೂ ತುಂಬಾನೇ ಚೆನ್ನಾಗಿರುತ್ತೆ. ಮುದ್ದೆಗೆ ಅಂತಲ್ಲ, ರೊಟ್ಟಿ ಚಪಾತಿ ಯಾವುದರ ಕಾಂಬಿನೇಷನ್ ಆದ್ರೂ ಈ ಕೈಗೊಜ್ಜು ತುಂಬಾನೇ ಟೇಸ್ಟಿಯಾಗಿರುತ್ತೆ. ಬನ್ನಿ, ಈ ಸಿಂಪಲ್ ಆದಂತಹ ಟೇಸ್ಟಿ ಆದಂತಹ ಸುಟ್ಟ ಟೊಮೆಟೊ ಹಾಗೂ ಬದನೆಕಾಯಿ ಕೈಗೊಜ್ಜು ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ಗ್ಯಾಸ್ ಮೇಲೆ ಈ ರೀತಿ ಗ್ರಿಲ್ ಅಥವಾ ನೆಟ್ಟನ್ನ ಇಟ್ಟು ಗ್ಯಾಸ್ ಅನ್ನ ಹಚ್ಚಿ ಲೋ ಫ್ಲೇಮ್ ಅಲ್ಲಿ ಇಟ್ಟು ಒಂದು ಬದನೆಕಾಯಿ, ಬಿಳಿ ಬದನೆಕಾಯಿನ ಈ ರೀತಿ ಅಲ್ಲಲ್ಲಿ ಒಂದು 3 ಕಡೆ ಕಟ್ ಮಾಡಿ ಸ್ವಲ್ಪ ಎಣ್ಣೆನ ಈ ರೀತಿ ಸ್ಪ್ರೆಡ್ ಮಾಡಿ ಬದನೆಕಾಯಿನ ಈ ಗ್ರಿಲ್ ಮೇಲೆ ಇಟ್ಟು ಸುಡ್ತೇನೆ. ನಂತರ ಹಾಗೇನೆ ಚೆನ್ನಾಗಿ ಹಣ್ಣಾಗಿರುವಂತಹ 2 ಟೊಮೆಟೊನ ತಗೊಂಡಿದ್ದೇನೆ. ಈ 2 ಟೊಮೆಟೊನು ಸಹ ಇದ್ರ ಮೇಲೆ ಗ್ರಿಲ್ ಮೇಲೆ ಇಟ್ಟು ಕಪ್ಪಾಗಿ ಚೆನ್ನಾಗಿ ಸಾಫ್ಟ್ ಆಗಿ ಸುಡಬೇಕು. ಅಲ್ಲಿವರೆಗೂ ಇದನ್ನ ಈ ರೀತಿ ಟರ್ನ್ ಮಾಡ್ಕೊಳ್ತಾ ಲೋ ಫ್ಲೇಮ್ ಅಲ್ಲೇ ಸುಡಬೇಕಾಗುತ್ತೆ. ನಂತರ 1 ಗಡ್ಡೆ ಆಗುವಷ್ಟು ಬೆಳ್ಳುಳ್ಳಿ, ಹಾಗೇನೆ ಖಾರ ಹೆಚ್ಚಾಗಿರುವಂತಹ ಒಂದು 4 ರಿಂದ 5 ಹಸಿಮೆಣಸಿನಕಾಯಿನ ತಗೊಂಡಿದ್ದೇನೆ. ಈ ಹಸಿಮೆಣಸಿನಕಾಯಿನೂ ಸಹ ಈ ರೀತಿ ಸೈಡ್ ಅಲ್ಲಿ ಇಟ್ಟು ಇವನು ಸಹ ಸುಡಬೇಕಾಗುತ್ತೆ. ಗ್ಯಾಸ್ ಅನ್ನ ಲೋ ಫ್ಲೇಮ್ ಅಲ್ಲಿ ಇಟ್ಟೆ ಇವನ್ನ ಸುಡಬೇಕು. ಇಲ್ಲ ಅಂದಲ್ಲಿ ಬೇಗನೆ ಸೀದೋಗ್ತವೆ, ಒಳಗೆಲ್ಲ ಸಾಫ್ಟ್ ಆಗಿ ಸುಡಲ್ಲ. ಹಾಗಾಗಿ ಲೋ ಫ್ಲೇಮ್ ಅಲ್ಲೇ ಇಟ್ಟು ಚೆನ್ನಾಗಿ ಇವನ್ನ ಸುಡಬೇಕಾಗುತ್ತೆ. ಒಂದು ಕಡೆ ಈ ರೀತಿ ಸುಟ್ಟ ನಂತರ ಈ ರೀತಿ ಟರ್ನ್ ಮಾಡ್ಕೊಳ್ತಾ ಫುಲ್ ಇವು ಟೊಮೆಟೊ ಬದನೆಕಾಯಿ ಎಲ್ಲ ಚೆನ್ನಾಗಿ ಕಪ್ಪಾಗಿ ಒಳಗಿನ ತನಕ ಸುಡೋ ತರ ಇವನ್ನ ಸುಡಬೇಕಾಗುತ್ತೆ. ಬೇಯಿಸಿ ಮಾಡ್ತೇವೆ, ಬೇಯಿಸಿ ಮಾಡೋದಕ್ಕಿಂತ ಈ ರೀತಿ ಸುಟ್ಟು ಮಾಡೋದು ಇನ್ನು ಟೇಸ್ಟಿಯಾಗಿರುತ್ತೆ. ನೋಡ್ಬೋದು, ಈ ಟೊಮೆಟೊ ಎಲ್ಲ ಚೆನ್ನಾಗಿ ಬೆಂದಿದಾವೆ. ನಾನಿಲ್ಲಿ ಬೆಳ್ಳುಳ್ಳಿ ಹಾಗೂ ಹಸಿಮೆಣಸಿನಕಾಯಿ ಚೆನ್ನಾಗಿ ಸುಟ್ಟಿರೋದ್ರಿಂದ ಅವನ್ನ ಸಪರೇಟ್ ಆಗಿ ಒಂದು ಪ್ಲೇಟಿಗೆ ತೆಗೆದುಕೊಂಡಿದ್ದೇನೆ. ನಂತರ ಈ ಬದನೆಕಾಯಿ ಟೊಮೆಟೊ ಇನ್ನೂ ಬೇಯಬೇಕಿತ್ತು, ಸುಡಬೇಕಿತ್ತು. ಹಾಗಾಗಿ ಟರ್ನ್ ಮಾಡ್ಕೊಳ್ತಾ ಇವನ್ನ ಚೆನ್ನಾಗಿ ಸುಡ್ತಿದ್ದೇನೆ. ನೋಡಿ, ಬದನೆಕಾಯಿ ಟೊಮೆಟೊ ಸುಟ್ಟಿದ್ದಾಗಿದೆ. ಈಗ ಇವನ್ನ ಒಂದು ಪ್ಲೇಟಿಗೆ ತೆಗೆದುಕೊಳ್ತೇನೆ. ಸುಟ್ಟಂತಹ ಬೆಳ್ಳುಳ್ಳಿನ ಸಿಪ್ಪೆನ ತೆಗೆದು ಸಪರೇಟ್ ಆಗಿ ಬೆಳ್ಳುಳ್ಳಿನ ಒಂದು ಪ್ಲೇಟಿಗೆ ತೆಗೆದುಕೊಂಡಿದ್ದೇನೆ. ನಂತರ ಈ ರೀತಿ ಸುಟ್ಟಿರುವಂತಹ ಟೊಮೆಟೊ ಹಾಗೂ ಬದನೆಕಾಯಿನ ಈ ರೀತಿ ನೀರಲ್ಲಿ ತೊಳೆದು ತಗೊಳ್ತೇನೆ. ಈ ರೀತಿ ತೊಳೆಯೋದ್ರಿಂದ ಹೆಚ್ಚಾಗಿ ಸೀದೋಗಿರುವಂತಹ ಈ ಮೇಲ್ಪದ್ರ ಸಪರೇಟ್ ಆಗುತ್ತೆ. ಚೆನ್ನಾಗಿ ಕಪ್ಪಾಗೋವರೆಗೂ ನಾವು ಸುಟ್ಟಿರೋದ್ರಿಂದ ಈ ಸೀದೋಗಿರೋದು ಇದ್ದು ಅಂದಲ್ಲಿ ಈ ಕೈಗೊಜ್ಜು ಟೇಸ್ಟ್ ಚೇಂಜ್ ಆಗುತ್ತೆ. ಹಾಗಾಗಿ ಸ್ವಲ್ಪ ಈ ರೀತಿ ಆದಷ್ಟು ನೀರಲ್ಲಿ ತೊಳೆದು ಇದನ್ನ ಈ ರೀತಿಯಾಗಿ ತೊಳೆದು ಸಪರೇಟ್ ಆಗಿ ತಗೋಬೇಕಾಗುತ್ತೆ. ಅದೇ ರೀತಿಯಾಗಿ ಬದನೆಕಾಯಿನೂ ಸಹ ಇದೇ ರೀತಿಯಾಗಿ ಸ್ವಲ್ಪ ನೀರಲ್ಲಿ ಈ ರೀತಿ ತೊಳೆದು ತಗೊಳ್ತೇನೆ. ನೋಡ್ಬೋದು, ಟೊಮೆಟೊ ಹಾಗೂ ಬದನೆಕಾಯಿನ ಈ ರೀತಿ ತೊಳೆದು ತಗೊಂಡಿದ್ದಾಯ್ತು. ಈಗ ಇವನ್ನ ಒಂದು ಪಕ್ಕಕ್ಕಿಟ್ಟು ಒಂದು ಈ ರೀತಿ ಬಟ್ಲನ್ನ ತಗೊಂಡಿದ್ದೇನೆ. ಈ ಬಟ್ಲಿಗೆ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನ ಸೇರಿಸ್ಕೊಳ್ತೇನೆ. ನಂತರ ಇದಕ್ಕೇನೆ ಸುಟ್ಟು ಸಿಪ್ಪೆನ ತೆಗೆದಿರುವಂತಹ ಬೆಳ್ಳುಳ್ಳಿನ ಸೇರಿಸ್ಕೊಳ್ತೇನೆ. ಹಾಗೇನೆ ಸುಟ್ಟಿರುವಂತಹ ಹಸಿಮೆಣಸಿನಕಾಯಿನ ನಾನಿಲ್ಲಿ ಒಂದು 5 ತಗೊಂಡಿದ್ದೆ. ಖಾರ ಹೆಚ್ಚಾಗಿರೋದ್ರಿಂದ 3 ಹಸಿಮೆಣಸಿನಕಾಯಿನ ಸೇರಿಸಿ ಇವನ್ನ ಮೊದಲಿಗೆ ಈ ರೀತಿ ಮ್ಯಾಶ್ ಮಾಡ್ಕೊಳ್ತೇನೆ. ಈ ರೀತಿ ಕೈಯಲ್ಲಿ ನಾವು ಈ ಗೊಜ್ಜನ್ನ ಮಾಡ್ಕೊಳಿಕ್ಕಾಗಲ್ಲ ಅಂದವರು ಕುಟ್ಟಣಿಗೆಯಲ್ಲಿ ಬೇಕಾದ್ರೂ ಇದನ್ನ ಕುಟ್ಟಿ ತಗೋಬಹುದು. ಇಲ್ಲ ಅಂದಲ್ಲಿ ಚಿಕ್ಕ ಮಿಕ್ಸಿ ಜಾರಿಗೆ ಹಾಕಿ ನಾವು ಇದನ್ನ ಗ್ರೈಂಡ್ ಮಾಡ್ಕೊಳ್ಬಹುದು. ಆದ್ರೆ ಕೈಯಲ್ಲಿ ಮಾಡೋದ್ರಿಂದ ತುಂಬಾನೇ ಟೇಸ್ಟಿಯಾಗಿರುತ್ತೆ ಅಂತ ಅಷ್ಟೇನೆ. ಚೆನ್ನಾಗಿ ಈ ರೀತಿ ಹಸಿಮೆಣಸಿನಕಾಯಿ ಬೆಳ್ಳುಳ್ಳಿ ಎಲ್ಲ ಈ ರೀತಿ ಕಿವುಚಿದ ನಂತರ ಇದಕ್ಕೆ ಸ್ವಲ್ಪ ಹುಣಸೆ ಹಣ್ಣು, ಸಣ್ಣದಾಗಿ ಕಟ್ ಮಾಡಿರುವಂತಹ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೇನೆ ಒಂದು ಚಿಕ್ಕ ಗಾತ್ರದ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಇದನ್ನು ಸಹ ಸೇರಿಸ್ಕೊಳ್ತೇನೆ.
ಮೊದಲಿಗೆ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಹುಣಸೆ ಹಣ್ಣನ್ನ ಚೆನ್ನಾಗಿ ಈ ರೀತಿಯಾಗಿ ಕಿವುಚಬೇಕಾಗುತ್ತೆ. ಈರುಳ್ಳಿಯಲ್ಲಿ ಇರುವಂತಹ ನೀರಿನಂಶ ಎಲ್ಲ ಬಿಡಬೇಕು. ಅಲ್ಲಿವರೆಗೂ ಚೆನ್ನಾಗಿ ಇದನ್ನ ಈ ರೀತಿ ಮ್ಯಾಶ್ ಮಾಡ್ಕೊಳ್ಬೇಕು. ನೋಡಿ, ಅದಕ್ಕೆ ಮ್ಯಾಶ್ ಮಾಡ್ಕೊಂಡ ನಂತರ ಸುಟ್ಟಿರುವಂತಹ ಬದ್ನೆಕಾಯಿನ ಸೇರಿಸಿ ಮತ್ತೊಮ್ಮೆ ಇದನ್ನ ಮ್ಯಾಶ್ ಮಾಡ್ಕೊಳ್ತೇನೆ. ನಂತರ ಒಂದೊಂದಾಗಿ 2 ಟೊಮೆಟೊನು ಸೇರಿಸಿ ಮತ್ತೆ ಇದನ್ನ ಚೆನ್ನಾಗಿ ಈ ರೀತಿಯಾಗಿ ಕಿವುಚಬೇಕಾಗುತ್ತೆ. ಮಿಕ್ಸಿಯಲ್ಲಿ ಹಾಕೋದಾದ್ರೆ ಜಾಸ್ತಿ ನುಣ್ಣಗೆ ರುಬ್ದೇನೆ ಲೈಟ್ ಆಗಿ ತರಿ ತರಿ ಇರೋ ರೀತಿ ನಾವು ಈ ಗೊಜ್ಜನ್ನ ರುಬ್ಕೋಬೇಕಾಗುತ್ತೆ. ನೋಡಿ, ಟೊಮ್ಯಾಟೊ, ಬದನೆಕಾಯಿ ಎಲ್ಲವನ್ನ ಈ ಹದಕ್ಕೆ ಮ್ಯಾಶ್ ಮಾಡ್ಕೋಬೇಕಾಗುತ್ತೆ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಆನ್ ಮಾಡ್ಕೊಳ್ಳಿ. ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸ್ವಲ್ಪ ಈ ಕೈಗೊಜ್ಜು ಗಟ್ಟಿ ಇರೋದ್ರಿಂದ ಒಂದು 1/4 ಗ್ಲಾಸ್ ಆಗುವಷ್ಟು ನೀರನ್ನ ಸೇರಿಸಿ ಮತ್ತೆ ಇದನ್ನ ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ತಾ ಇದ್ದೇನೆ. ನಾನಿಲ್ಲಿ ಮುದ್ದೆಗೆ ಮಾಡ್ಕೊಳ್ತಾ ಇರೋದ್ರಿಂದ ಈ ಹದಕ್ಕೆ ಮಾಡ್ಕೊಂಡಿದ್ದೇನೆ. ಇನ್ನು ನೀರ್ ಬೇಕು ಅಂದಲ್ಲಿ ನೀರ್ ಬೇಕಾದ್ರೂ ಸೇರಿಸ್ಕೊಳ್ಬೋದು. ನೋಡ್ಬೋದು, ಕೈಗೊಜ್ಜು ರೆಡಿಯಾಗಿದೆ. ಬದನೆಕಾಯಿ, ಟೊಮೆಟೊ ಕೈಗೊಜ್ಜು ರೆಡಿಯಾಗಿದೆ. ಈಗ ಒಮ್ಮೆ ಟೇಸ್ಟ್ ಮಾಡಿ ಉಪ್ಪು ಕಮ್ಮಿ ಆದಲ್ಲಿ ಉಪ್ಪನ್ನ ಹಾಕ್ಕೊಳ್ಬೇಕಾಗುತ್ತೆ. ನನಗೆ ಇಲ್ಲಿ ಸ್ವಲ್ಪ ಉಪ್ಪು ಕಮ್ಮಿ ಆಗಿದೆ ಅನ್ನಿಸ್ತು. ಹಾಗಾಗಿ ಉಪ್ಪನ್ನ ಸೇರಿಸಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ನೋಡ್ಬೋದು, ಸುಟ್ಟಂತಹ ಟೊಮ್ಯಾಟೊ ಬದನೆಕಾಯಿ ಕೈಗೊಜ್ಜು ರೆಡಿ ಆಯಿತು. ಈ ಕೈಗೊಜ್ಜು ಬಿಸಿ ಮುದ್ದೆ ಜೊತೆಗೆ ತುಂಬಾನೇ ಟೇಸ್ಟಿಯಾಗಿರುತ್ತೆ. ಊಟ ಸೇರಲ್ಲ, ಬಾಯಿ ಕೆಟ್ಟಿದೆ ಅಂದವರು ಸಹ ಹೊಟ್ಟೆ ತುಂಬಾ ಊಟ ಮಾಡ್ತಾರೆ ಈ ಕೈಗೊಜ್ಜನ್ನ ಮಾಡಿಕೊಟ್ರೆ. ಬದನೆಕಾಯಿ, ಟೊಮ್ಯಾಟೊ ಸುಟ್ಟು ಮಾಡಿರುವಂತಹ ಈ ಕೈಗೊಜ್ಜು ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೇನೆ. ಇಷ್ಟ ಆದಲ್ಲಿ ಈ ವಿಡಿಯೋಗೊಂದು ಲೈಕ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ರೆಸಿಪಿ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ. ಹಾಗೆ ಈ ರೆಸಿಪಿ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ. ಧನ್ಯವಾದಗಳು.